ಪಾಲಿಕೆಗೆ ತೆರಿಗೆ ಕಟ್ಟದೆ ಕೋಟಿ ಕೋಟಿ ವಂಚನೆಯನ್ನು ಮಾಡಿದ್ದಾವೆ ಸರ್ಕಾರಿ ಅಧೀನದಲ್ಲಿರುವಂತಹ ಕೆಲವೊಂದಿಷ್ಟು ಇಲಾಖೆಗಳು. ತೆರಿಗೆ ಕಟ್ಟದವರಿಗೆ ವಾರೆಂಟ್ ಜಾರಿ ಮಾಡಲು ಪಾಲಿಕೆ ಈಗ ಸಜ್ಜಾಗಿದೆ. ನೋಡಿ, ಸರ್ಕಾರದ ವಿವಿಧ ಇಲಾಖೆಗಳೇ ಬಾಕಿಯನ್ನು ಉಳಿಸ್ಕೊಂಡಿದ್ದಾವೆ. ಜನಸಾಮಾನ್ಯರು ಒಂದು ತಿಂಗಳೇನಾದರೂ ಡಿಲೇ ಮಾಡಿದರೆ ಸಾಕು, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಕಟ್ಟಿಸಿಕೊಳ್ತಾರೆ ಇವರು. ಆದರೆ ಇಲ್ಲಿ ಇಷ್ಟು ದಿನ ಬಿಟ್ಟಿದ್ದಾರೆ ಕೋಟಿ ಕೋಟಿ ಆಗಲಿಕ್ಕೆ. 4,50,00,000 ಬರಬೇಕು ಬೇರೆ ಬೇರೆ ಇಲಾಖೆಯಿಂದ. NOC ಹಣ ಕಟ್ಟದೆ ಹೆಸ್ಕಾಂ ಕೂಡ ವಂಚನೆ ಮಾಡಿದೆ, ಬರೋಬ್ಬರಿ 17 ಕೋಟಿ. 10 ಬಾರಿ ಪತ್ರ ಬರೆದರೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಸ್ಪಂದಿಸಿಲ್ಲ. ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಕಂಪನಿಗಳಿಂದಲೂ ಕೂಡ ಕೋಟಿ ಕೋಟಿ ಬಾಕಿ ಬರಬೇಕಾಗಿದೆ. ಅದರಲ್ಲೂ ಪ್ರತಿಷ್ಠಿತ ಹೆಲ್ಮೆಟ್ ಕಂಪನಿ ವೇಗ ಇದೆಯಲ್ವಾ, 3,50,00,000 ಟ್ಯಾಕ್ಸನ್ನು ಕಟ್ಟಬೇಕಾಗಿದೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗ್ತಾ ಇದ್ದಾವೆ. ಮಾರ್ಚ್ ಅಂತ್ಯದೊಳಗೆ ತೆರಿಗೆ ವಸೂಲಿ ಮಾಡೋದೇ ಈಗ ದೊಡ್ಡ ಟಾಸ್ಕ್ ಆಗಿದೆ ಪಾಲಿಕೆಗೆ. ಬೆಳಗಾವಿ ಮಹಾನಗರ ಪಾಲಿಕೆ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸೋದೇನೆಂದರೆ, ಮಹಾನಗರ ಪಾಲಿಕೆಯ ತೆರಿಗೆ ಏನು ಕಟ್ಟಬೇಕಾಗಿದೆ ಸಾರ್ವಜನಿಕರು, ಪ್ರೈವೇಟ್ ಎಂಟಿಟಿಗಳು, ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಸರ್ಕಾರಿ ಕಚೇರಿಗಳು, ದಯಮಾಡಿ ಇದು ವಾರ್ಷಿಕ ವರ್ಷ ಮುಗೀತಾ ಬಂದಿದೆ. ಮಾರ್ಚ್ ಅಷ್ಟರಲ್ಲಿ ತಮ್ಮ ಎಲ್ಲ ಏನು ಡಿಫಾಲ್ಟರ್ಸ್ ಇದ್ದೀರ ತಾವು, ಅವರು ದಯವಿಟ್ಟು ನಮಗೆ ತೆರಿಗೆನ ಕಟ್ಟಬೇಕು. ಇದರಿಂದ ನಾವು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲಕರವಾದ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ತಾವು ಕಟ್ಟೋ ತೆರಿಗೆ ನಮಗೆ ಭಾಳಷ್ಟು ಮುಖ್ಯ ಆಗಿರುತ್ತೆ. ನಾಗರಿಕರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೂ 2% ಬಡ್ಡಿಯಂತೆ ನಾವು ವರ್ಷಾನುಗಟ್ಟಲೆ ಹಾಕ್ಕೊಂಬರ್ತಿರ್ತೀವಿ. ಹಾಗಾಗಿ ಒಂದು ಸುವರ್ಣಾವಕಾಶ ಏನಿದೆ ಅಂದರೆ, ಏಪ್ರಿಲ್ ತಿಂಗಳಲ್ಲಿ 5% ರಿಬೇಟ್ ಇರುತ್ತೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ. ದಯವಿಟ್ಟು ಅದನ್ನು ತಾವೆಲ್ಲ ಯೂಸ್ ಮಾಡ್ಕೊಳ್ಬೇಕು, ಉಪಯೋಗಿಸ್ಕೋಬೇಕು. ಮತ್ತು ಯಾರು ಈ ವರ್ಷದ್ದು ತೆರಿಗೆ ಕಟ್ಟಿಲ್ಲ, ದಯಮಾಡಿ ಕಟ್ಟಬೇಕು. ಇದರಿಂದ ನಮಗೆ ಅಭಿವೃದ್ಧಿಗೆ ಆಗೋಕ್ಕೆ ಎಲ್ಲ ಕಾರಣೀಭೂತರು ತಾವೇ ಆಗಿರ್ತೀರಿ. ಯಾರ್ಯಾರು ಉಳಿಸ್ಕೊಂಡಿದ್ದಾರೋ ಪ್ರೈವೇಟ್ ಎಂಟಿಟಿ ನಾವು ವಾರೆಂಟ್ ಸಹಿತ ಜಾರಿ ಮಾಡ್ತೀವಿ. ಮತ್ತು ನಾವೇನು ಈಗಾಗಲೇ ಚಲನ್ನ ನಾವು ಜಾರಿ ಮಾಡಿದ್ದೀವಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾರ್ಯಾರು ಬಾಕಿ ಇಟ್ಟಿದ್ದೀರಿ ಅವ್ರ ಮೇಲೆ ಕ್ರಮ ಅಂತೂ ನಾವು ಖಂಡಿತವಾಗಿ ಈ ಬಾರಿ ಮಾಡೇ ಮಾಡ್ತೀವಿ. ಸರ್ಕಾರಿ ಕಚೇರಿಗಳು ನಾವು ಈಗಾಗಲೇ ಚಲನ್ಗಳನ್ನ ಜಾರಿ ಮಾಡಿದ್ದೀವಿ. ಅವರು ಒಬ್ಬೊಬ್ಬರೇ ಕಟ್ತಿದ್ದಾರೆ. ನಮಗೆ ಮೊನ್ನೆಯಿಂದ ಎಲ್ಲರೂ ಕಟ್ತಿದ್ದಾರೆ. ಈಗ ಬಿಮ್ಸಿಂದ ನಮಗೆ 54 lakhs ಬಂತು. ಆಮೇಲೆ DCC ಬ್ಯಾಂಕಿಂದ ಬಂದಿದೆ. ಹಾಗೆಯೇ ಬೇರೆ ಬೇರೆ ಎಂಟಿಟಿ ಕಟ್ತಿದ್ದಾರೆ. ನಮಗೆ ಹೆಸ್ಕಾಮಿಂದ ಒಂದು ಹಳೆಯದು ಬಾಕಿ ಇದೆ, ಅದನ್ನು ಸಹಿತ ಕಟ್ತೀನಿ ಅಂತ ಹೇಳಿದೆ. ಒಂದು 17.5 ಕೋಟಿ NOC, ಅದು ತೆರಿಗೆ ಅಲ್ಲ, ಅದು ಅವರು ನಮಗೆ